ಅನ್ಸುತ್ತೆ. ಸರ್, ಇನ್ನು ಫೈನಲ್ ಗೆ ಬರೋದಾದರೆ ಈ ಬಿಗ್ ಬಾಸ್ ನೀವು ನೋಡ್ದಂಗೆ ಯಾರು ಟಾಪ್ ಫೈನಲ್ ಇರ್ತಾರೆ, ಯಾರು ವಿನ್ನರ್ ಆಗ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಜೊತೆಗೆ ನಿಮ್ಗೆ ಯಾರು ವಿನ್ನರ್ ಆಗಬೇಕು ಅಂತ ಅನ್ಸುತ್ತೆ? ನನಗೆ ಯಾರು ವಿನ್ನರ್ ಆಗಬೇಕು ಅಂದರೆ ಐ ಫೀಲ್ ಧನುಷ್ ಶುಡ್ ವಿನ್. ಯಾಕೆಂದರೆ ಅವ್ನು ತುಂಬ ಸೆನ್ಸಿಬಲ್ ಆಗಿ ಎಲ್ಲರ ಬಗ್ಗೆ ಸ್ಪಂದಿಸ್ಕೊಂಡು ತುಂಬ ಚೆನ್ನಾಗಿ ಆಡ್ತಾಯಿದ್ದಾನೆ. ಯಾಕೆಂದ್ರೆ ನನ್ನ ಅವನ ಗುಣ ಆಲ್ಮೋಸ್ಟ್ ಸಿಮಿಲರ್ ಇದೆ. ನಾನು ಹೇಗೆ ನಾನು ಗೆಲ್ಲಬೇಕು ಅಂದ್ಕೊಂಡಿದ್ದೆ, ಸೇಮ್ ನನ್ನ ಗುಣ ಇರೋರೇ ಗೆಲ್ಲಬೇಕು ಅಂತಂದರೆ ಧನುಷ್ ಗೆಲ್ಲಬೇಕು. ಆಮೇಲೆ ಟಾಪ್ 5 ಅಂತಂದರೆ ಎನರ್ಜಿ ಪ್ಯಾಕೇಜ್ ನನ್ನ ಪ್ರಕಾರ ತುಂಬ ಎಂಟರ್ಟೈನ್ ಮಾಡ್ಕೊಂಡು ಖುಷಿಯಾಗಿ ಇಟ್ಕೊಂಡು ಮನೇನ ಗಿಲ್ಲಿ ಶುಡ್ ಬಿ ದೇರ್ ಟಾಪಲ್ಲಿ ನನಗನ್ಸೋದು. ಅದಾದಮೇಲೆ ಅಶ್ವಿನಿ ಮ್ಯಾಮ್ ಶುಡ್ ಬಿ ದೇರ್. ಯಾಕೆಂದರೆ ಅವ್ರ ಜರ್ನಿ ತುಂಬ ಚೆನ್ನಾಗಿದೆ. ಒಂದು ನೆಗೆಟಿವ್ ಆಗಿದ್ದು ತಪ್ಪನ್ನ ತಿದ್ದುಕೊಂಡು ಶಿ ಈಸ್ ಗೋಯಿಂಗ್ ಫಾರ್ವರ್ಡ್ ಅಲ್ಲ, ಶಿ ಶುಡ್ ಬಿ ದೇರ್ ಅಂತ ಅನ್ಸುತ್ತೆ. ಅದಾದಮೇಲೆ ಧನುಷ್ ಶುಡ್ ಬಿ ದೇರ್. ಆಮೇಲೆ ಕಾವ್ಯ ಶುಡ್ ಬಿ ದೇರ್. ಯಾಕೆಂದರೆ ಶಿ ಈಸ್ ವೆರಿ ಸ್ಮಾರ್ಟ್. ಅವಳ ಟಾಸ್ಕಲ್ಲೂ ಕೂಡ ಫಿಸಿಕಲಿ ಇಲ್ಲದೇ ಇದ್ರೂ ಮೆಂಟ್ಲಿ ಶಿ ಈಸ್ ವೆರಿ ಸ್ಟ್ರಾಂಗ್. ಸ್ಟ್ರಾಟಜಿ ಮಾಡೋದಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದಾಳೆ ಕಾವ್ಯ. ಆಮೇಲೆ ಐ ಫೀಲ್ ರಕ್ಷಿತಾ ಆಲ್ಸೋ ಶುಡ್ ಬಿ ದೇರ್ ಇನ್ ಟಾಪ್ ಅನ್ಸುತ್ತೆ. ಯಾಕಂದರೆ ಅವಳು ಸ್ಟ್ರಾಟಜಿ ಮಾಡೋಕ್ಕಿಂತ ಜಾಸ್ತಿ ವೆರಿ ಇಮೋಷ್ನಲ್. ಮನಸ್ಸಲ್ಲಿ ಏನಿದೆ ಹೊರಗೆ ಹಾಕ್ಬಿಡ್ಬೇಕು. ಆ ಥರ ವ್ಯಕ್ತಿತ್ವಗಳು ಗೆಲ್ಲಬೇಕು ಅಂತ ಅನ್ಸುತ್ತೆ. ಸರ್, ಇನ್ನು ಫೈನಲ್ ಗೆ ಬರೋದಾದರೆ ಈ ಬಿಗ್ ಬಾಸ್ ನೀವು ನೋಡ್ದಂಗೆ ಯಾರು ಟಾಪ್ ಫೈನಲ್ ಇರ್ತಾರೆ, ಯಾರು ವಿನ್ನರ್ ಆಗ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಜೊತೆಗೆ ನಿಮ್ಗೆ ಯಾರು ವಿನ್ನರ್ ಆಗಬೇಕು ಅಂತ ಅನ್ಸುತ್ತೆ? ನನಗೆ ಯಾರು ವಿನ್ನರ್ ಆಗಬೇಕು ಅಂದರೆ ಐ ಫೀಲ್ ಧನುಷ್ ಶುಡ್ ವಿನ್. ಯಾಕೆಂದರೆ ಅವ್ನು ತುಂಬ ಸೆನ್ಸಿಬಲ್ ಆಗಿ ಎಲ್ಲರ ಬಗ್ಗೆ ಸ್ಪಂದಿಸ್ಕೊಂಡು ತುಂಬ ಚೆನ್ನಾಗಿ ಆಡ್ತಾಯಿದ್ದಾನೆ. ಯಾಕೆಂದ್ರೆ ನನ್ನ ಅವನ ಗುಣ ಆಲ್ಮೋಸ್ಟ್ ಸಿಮಿಲರ್ ಇದೆ. ನಾನು ಹೇಗೆ ನಾನು ಗೆಲ್ಲಬೇಕು ಅಂದ್ಕೊಂಡಿದ್ದೆ, ಸೇಮ್ ನನ್ನ ಗುಣ ಇರೋರೇ ಗೆಲ್ಲಬೇಕು ಅಂತಂದರೆ ಧನುಷ್ ಗೆಲ್ಲಬೇಕು. ಆಮೇಲೆ ಟಾಪ್ 5 ಅಂತಂದರೆ ಎನರ್ಜಿ ಪ್ಯಾಕೇಜ್ ನನ್ನ ಪ್ರಕಾರ ತುಂಬ ಎಂಟರ್ಟೈನ್ ಮಾಡ್ಕೊಂಡು ಖುಷಿಯಾಗಿ ಇಟ್ಕೊಂಡು ಮನೇನ ಗಿಲ್ಲಿ ಶುಡ್ ಬಿ ದೇರ್ ಟಾಪಲ್ಲಿ ನನಗನ್ಸೋದು. ಅದಾದಮೇಲೆ ಅಶ್ವಿನಿ ಮ್ಯಾಮ್ ಶುಡ್ ಬಿ ದೇರ್. ಯಾಕೆಂದರೆ ಅವ್ರ ಜರ್ನಿ ತುಂಬ ಚೆನ್ನಾಗಿದೆ. ಒಂದು ನೆಗೆಟಿವ್ ಆಗಿದ್ದು ತಪ್ಪನ್ನ ತಿದ್ದುಕೊಂಡು ಶಿ ಈಸ್ ಗೋಯಿಂಗ್ ಫಾರ್ವರ್ಡ್ ಅಲ್ಲ, ಶಿ ಶುಡ್ ಬಿ ದೇರ್ ಅಂತ ಅನ್ಸುತ್ತೆ. ಅದಾದಮೇಲೆ ಧನುಷ್ ಶುಡ್ ಬಿ ದೇರ್. ಆಮೇಲೆ ಕಾವ್ಯ ಶುಡ್ ಬಿ ದೇರ್. ಯಾಕೆಂದರೆ ಶಿ ಈಸ್ ವೆರಿ ಸ್ಮಾರ್ಟ್. ಅವಳ ಟಾಸ್ಕಲ್ಲೂ ಕೂಡ ಫಿಸಿಕಲಿ ಇಲ್ಲದೇ ಇದ್ರೂ ಮೆಂಟ್ಲಿ ಶಿ ಈಸ್ ವೆರಿ ಸ್ಟ್ರಾಂಗ್. ಸ್ಟ್ರಾಟಜಿ ಮಾಡೋದಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದಾಳೆ ಕಾವ್ಯ. ಆಮೇಲೆ ಐ ಫೀಲ್ ರಕ್ಷಿತಾ ಆಲ್ಸೋ ಶುಡ್ ಬಿ ದೇರ್ ಇನ್ ಟಾಪ್ ಅನ್ಸುತ್ತೆ. ಯಾಕಂದರೆ ಅವಳು ಸ್ಟ್ರಾಟಜಿ ಮಾಡೋಕ್ಕಿಂತ ಜಾಸ್ತಿ ವೆರಿ ಇಮೋಷ್ನಲ್. ಮನಸ್ಸಲ್ಲಿ ಏನಿದೆ ಹೊರಗೆ ಹಾಕ್ಬಿಡ್ಬೇಕು. ಆ ಥರ ವ್ಯಕ್ತಿತ್ವಗಳು ಗೆಲ್ಲಬೇಕು ಅಂತ ಅನ್ಸುತ್ತೆ. ಸರ್, ಇನ್ನು ಫೈನಲ್ ಗೆ ಬರೋದಾದರೆ ಈ ಬಿಗ್ ಬಾಸ್ ನೀವು ನೋಡ್ದಂಗೆ ಯಾರು ಟಾಪ್ ಫೈನಲ್ ಇರ್ತಾರೆ, ಯಾರು ವಿನ್ನರ್ ಆಗ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಜೊತೆಗೆ ನಿಮ್ಗೆ ಯಾರು ವಿನ್ನರ್ ಆಗಬೇಕು ಅಂತ ಅನ್ಸುತ್ತೆ? ನನಗೆ ಯಾರು ವಿನ್ನರ್ ಆಗಬೇಕು ಅಂದರೆ ಐ ಫೀಲ್ ಧನುಷ್ ಶುಡ್ ವಿನ್. ಯಾಕೆಂದರೆ ಅವ್ನು ತುಂಬ ಸೆನ್ಸಿಬಲ್ ಆಗಿ ಎಲ್ಲರ ಬಗ್ಗೆ ಸ್ಪಂದಿಸ್ಕೊಂಡು ತುಂಬ ಚೆನ್ನಾಗಿ ಆಡ್ತಾಯಿದ್ದಾನೆ. ಯಾಕೆಂದ್ರೆ ನನ್ನ ಅವನ ಗುಣ ಆಲ್ಮೋಸ್ಟ್ ಸಿಮಿಲರ್ ಇದೆ. ನಾನು ಹೇಗೆ ನಾನು ಗೆಲ್ಲಬೇಕು ಅಂದ್ಕೊಂಡಿದ್ದೆ, ಸೇಮ್ ನನ್ನ ಗುಣ ಇರೋರೇ ಗೆಲ್ಲಬೇಕು ಅಂತಂದರೆ ಧನುಷ್ ಗೆಲ್ಲಬೇಕು. ಆಮೇಲೆ ಟಾಪ್ 5 ಅಂತಂದರೆ ಎನರ್ಜಿ ಪ್ಯಾಕೇಜ್ ನನ್ನ ಪ್ರಕಾರ ತುಂಬ ಎಂಟರ್ಟೈನ್ ಮಾಡ್ಕೊಂಡು ಖುಷಿಯಾಗಿ ಇಟ್ಕೊಂಡು ಮನೇನ ಗಿಲ್ಲಿ ಶುಡ್ ಬಿ ದೇರ್ ಟಾಪಲ್ಲಿ ನನಗನ್ಸೋದು. ಅದಾದಮೇಲೆ ಅಶ್ವಿನಿ ಮ್ಯಾಮ್ ಶುಡ್ ಬಿ ದೇರ್. ಯಾಕೆಂದರೆ ಅವ್ರ ಜರ್ನಿ ತುಂಬ ಚೆನ್ನಾಗಿದೆ. ಒಂದು ನೆಗೆಟಿವ್ ಆಗಿದ್ದು ತಪ್ಪನ್ನ ತಿದ್ದುಕೊಂಡು ಶಿ ಈಸ್ ಗೋಯಿಂಗ್ ಫಾರ್ವರ್ಡ್ ಅಲ್ಲ, ಶಿ ಶುಡ್ ಬಿ ದೇರ್ ಅಂತ ಅನ್ಸುತ್ತೆ. ಅದಾದಮೇಲೆ ಧನುಷ್ ಶುಡ್ ಬಿ ದೇರ್. ಆಮೇಲೆ ಕಾವ್ಯ ಶುಡ್ ಬಿ ದೇರ್. ಯಾಕೆಂದರೆ ಶಿ ಈಸ್ ವೆರಿ ಸ್ಮಾರ್ಟ್. ಅವಳ ಟಾಸ್ಕಲ್ಲೂ ಕೂಡ ಫಿಸಿಕಲಿ ಇಲ್ಲದೇ ಇದ್ರೂ ಮೆಂಟ್ಲಿ ಶಿ ಈಸ್ ವೆರಿ ಸ್ಟ್ರಾಂಗ್. ಸ್ಟ್ರಾಟಜಿ ಮಾಡೋದಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದಾಳೆ ಕಾವ್ಯ. ಆಮೇಲೆ ಐ ಫೀಲ್ ರಕ್ಷಿತಾ ಆಲ್ಸೋ ಶುಡ್ ಬಿ ದೇರ್ ಇನ್ ಟಾಪ್ ಅನ್ಸುತ್ತೆ. ಯಾಕಂದರೆ ಅವಳು ಸ್ಟ್ರಾಟಜಿ ಮಾಡೋಕ್ಕಿಂತ ಜಾಸ್ತಿ ವೆರಿ ಇಮೋಷ್ನಲ್. ಮನಸ್ಸಲ್ಲಿ ಏನಿದೆ ಹೊರಗೆ ಹಾಕ್ಬಿಡ್ಬೇಕು. ಆ ಥರ ವ್ಯಕ್ತಿತ್ವಗಳು ಗೆಲ್ಲಬೇಕು ಅಂತ ಅನ್ಸುತ್ತೆ.